ಹಾಯ್ ಗಾಯ್ಸ್, ಹ್ಯಾವ್ ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರಂಜು. ನಾನು ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ತಮ್ಲೈನ್ ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ. ಏನಂತಂದರೆ ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟು ಹಾಲ್ ಮಾಡೋಣ ಅಂತ ತರಿಸಿದ್ದು ಇದೆಲ್ಲ ಅಂದರೆ ವಿಡಿಯೋಸ್ನ ಮಾಡಬೇಕಂತಲ್ಲ. ಆಮೇಲೆ ನಾನು ತರಿಸಿದ್ದೆ ಲೇಟರ್. ಅದೆಲ್ಲ ಆದಮೇಲೆ ನಂಗೆ ನೆನಪಾಯಿತು, ಯಾಕೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬಾರ್ದು. ತುಂಬ ಜನಕ್ಕೆ ಇಷ್ಟ ಆಗ್ತಿರುತ್ತೆ, ಹುಡುಕ್ತಿರ್ತಾರೆ. ಒಂದು ಆವ್ರೇಜ್ ರೇಂಜಲ್ಲಿ ಬಜೆಟ್ ನೋಡಿಕೊಂಡು ಪ್ರೈಸ್ ಎಲ್ಲ ಹುಡುಕ್ತಿರ್ತೀರ ನೀವು ಕೂಡ. ಜೀನ್ಸು ಮತ್ತು ಟ್ರೌಸರ್ಸ್ ಎಲ್ಲ ಹೇಗಿದ್ರು ತರಿಸಿದ್ದೀನಲ್ಲ, ವಿಡಿಯೋ ಮಾಡೋಣ ಅಂತ. ಲೆಟ್ಸ್ ಸ್ಟಾರ್ಟ್. ಬನ್ನಿ, ಫಸ್ಟ್ ಒನ್ ಬಂದು ಏನಂತಂದರೆ, ಪ್ರಾಬಬ್ಲಿ ನಾನು ನೋಡಿದ ತಕ್ಷಣವೇ ಸ್ವಲ್ಪ ಚೆನ್ನಾಗಿದ್ದರೆ ಬೈ ಮಾಡ್ತೀನಿ. ಇದು ಒಂದು ಆಲ್ಮೋಸ್ಟ್ ಇದರಲ್ಲೆಲ್ಲ ನನ್ನ ಸಿಸ್ಟರೇ ಬೈ ಮಾಡಿದ್ದು. ಅಂದರೆ ನನ್ನ ತಂಗಿ, ಅವಳು ತುಂಬ ಚ್ಯೂಸಿ, ತುಂಬ ಚೆನ್ನಾಗಿ ನೋಡಿ ತರಿಸಿರ್ತಾಳೆ. ಹಾಗಾಗಿ ತರಿಸಿರೋದು ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಬನ್ನಿ, ಲ್ಯಾಗ್ ಮಾಡೋದು ಬೇಡ. ಇದು ಬಂದು ಪ್ಯಾಂಟ್ ಟ್ರೌಸರು. ಈ ಥರ ಈ ಥರ ಕಾಣಿಸುತ್ತೆ ಇದು ಪ್ಯಾಂಟು. ಫ್ರಂಟ್ ಎಲ್ಲ ತುಂಬಾ ಸ್ಟಿಫಾಗಿ ನೀಟಾಗಿ, ನಾವು ತುಂಬ ತೆಳ್ಳಗಿದ್ರೂ ಹಾಕೋಬೋದು, ಇಲ್ಲ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗೇ ಸೇಫಾಗಿ ಕುಂತೆ. ಯಾಕೆ ಈ ಥರ ಟ್ರೌಸರ್ಸ್ನ ನಾವು ಪಿಕ್ ಮಾಡ್ತೀವಿ ಅಂತಂದರೆ, ಇವಾಗೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಾಗ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ, ಇದ್ರ ಮೇಲ್ಗಡೆ ಹೊಲಿಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಪ್ರಿಂಟ್ ಚೆನ್ನಾಗಿ ಬಂದಿದೆ. ಇದೆಲ್ಲ ಆವ್ರೇಜ್ ನಾನು ತೋರಿಸ್ತಿರೋದೆಲ್ಲ. ಇದು ಬಂದು ಕಾಂಬೋ ಸೆಟ್ ಆಗಿರುತ್ತೆ. ಇದು ಮತ್ತು ಇನ್ನೊಂದು ಕಲರು, ಒಂಥರ ಬ್ಲೂ ಕಲರ್ ಥರ. ಬ್ಲೂನೂ ಇಲ್ಲ, ಆ ಥರ ತುಂಬ ಡಾರ್ಕು ಇಲ್ಲ, ಲೈಟ್ ಇಲ್ಲ, ಆ ಥರ ಬ್ಲೂ. ನಾನು ಈ ಸೈಡ್ ಅಥವಾ ಈ ಸೈಡ್ ಯಾವ ಸೈಡ್ ಆದ್ರೂ ಒಂದು ಸೈಡು ಹಾಕೊಂಡು ಅಥವಾ ಅದ್ರ ಪಿಕ್ನಾದ್ರೂ ನಾನು ಇಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ನೋಡ್ಕೊಳ್ಳಿ ಯಾವ ಥರ ಕಾಣಿಸುತ್ತೆ ಇದು ಅಂತ. ಇದು ಬಂದು ಪ್ರಾಡಕ್ಟ್ ನಂಬರ್ 1. ಇದು ಮತ್ತು ಆ್ಯಂಡ್ ಇದನ್ನು ಕೂಡ ಜೊತೆಗೆ ಸಿಕ್ಕಿರೋ ಪ್ರಾಡಕ್ಟ್. ಅಂದರೆ ಕಾಂಬೋ ಸೆಟ್ ಇದೆರಡೂ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಸೈಡಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕೊಂಡಾಗ. ಮತ್ತು ನೆಕ್ಸ್ಟ್ ಒಂದು ಪ್ಯಾಂಟ್ ಬಂದು, ಇದು ಬಂದು ಸ್ವಲ್ಪ ಕ್ರೀಮಿಶ್ ಗ್ರೀನ್ ಥರ ಕಾಣಿಸುತ್ತೆ, ಸ್ವಲ್ಪ ಲೈಟ್ ಗ್ರೀನ್ ಆ ಥರ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗಂತೂ. ಇದಕ್ಕೆ ಬಟ್ ಇದೆಲ್ಲ ಸ್ಟ್ರಿಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಬಟನ್ಸ್ ಬಂದಿದೆ. ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ಎರಡೂ ಅಂದರೆ ನಾನು ಆಲ್ರೆಡಿ ಒಂದ್ಸರಿ ಯಾವ ಥರ ಕಾಣಿಸುತ್ತೆ ಅಂತ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಪ್ಯಾಂಟು ತುಂಬ ಅಂದರೆ ನೀವು ಮೀಡಿಯಮ್ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಎಕ್ಸೆಸ್ಸು ಎಸ್ ಆ ಥರನೇ ಬುಕ್ ಮಾಡ್ಕೊಳ್ಳಿ. ಪ್ಯಾಂಟು ಲೆಂತಿಯಾಗಿ ಕೂಡ ಬರುತ್ತೆ. ಏನಿಲ್ಲ, ನಾವು ಸ್ವಲ್ಪ ದಪ್ಪ ಇದ್ದೀವಿ ಅಂತಂದಾಗ ಎಲ್ ಸೈಜ್ ಆ ಥರ ಹೋಗಿ, ನಾವು ಇರೋದಕ್ಕಿಂತ ಒಂದು ಸೈಜು ಕಡಿಮೆನೇ ಆರ್ಡ್ರ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ನಮಗೆ ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ ಪ್ರಾಪರಾಗಿ. ಇದೆರಡು ಕಾಂಬೋ ಸೆಟ್. ಆ್ಯಂಡ್ ನೆಕ್ಸ್ಟ್ ಬಂದು ಬಂದು ಇದು ಕೂಡ ಕಾಂಬೋ ಸೆಟ್ಟೆ. ನಾನು ತೋರಿಸ್ತಿರೋದು ಎಲ್ಲ ಪ್ಯಾಂಟ್ಸು ಎಲ್ಲ ಅಂಡರ್ 500 ಕೆಳಗಡೆನೆ ಆ ರೇಂಜಲ್ಲೇ ಇದೆ. 500ಗಿಂತ ಕೆಳಗಡೆ ರೇಂಜಲ್ಲೇ ಇದೆ. ಮತ್ತು ಈ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ಬಂದೈತೆ. ಚೆನ್ನಾಗೂ ಕಾಣಿಸುತ್ತೆ. ಸ್ವಲ್ಪ ಪ್ರಿಟಿಯಾಗಿ ಸ್ಟಿಫಾಗಿ ಕೂರುತ್ತೆ. ಇವಾಗೆಲ್ಲ ಈ ಥರ ಜಿಪ್ಸ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿ ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ನಮಗೆ ಫಿಟ್ಟಾಗಿ ಹಾಕೊಳ್ಳೋಕ್ಕೆ ಅಡ್ಜಸ್ಟಬಲ್ ಆಗಿ ಚೆನ್ನಾಗಿ ಕೂರುತ್ತೆ. ಇದು ಫುಲ್ ಬ್ಲ್ಯಾಕ್ ಟ್ರೌಸರು ಈ ಥರ ಇದೆ. ಬಟ್ಟೆ ಕೂಡ ತುಂಬ ಸಾಫ್ಟಾಗಿ ಹಾಕೊಂಡ್ರೆ ಆರಾಮ್ಸೆ ನಾವು ಹೊರ್ಗಡೆನೂ ಯೂಸ್ ಮಾಡ್ಬೋದು. ಮತ್ತು ನಾವು
ಆರಾಮ್ಸೆ ಮನೇಲಿದ್ದಾಗಲೂ ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದು. ಕಂಫರ್ಟಬಲಾಗಿ ಇರುತ್ತೆ ಡ್ರೆಸ್ಸಸ್. ಈ ಥರ ಡ್ರೆಸ್ಸಸ್ನ ನಾವು ಚೂಸ್ ಮಾಡಿದಾಗ ಜೀನ್ಸ್ ಹೊರಗಡೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಹಾಗಾಗಿ ನಾವು ಯಾವ ಥರ ಮ್ಯಾಚಬಲ್ ಮಾಡ್ತೀವಿ. ಅವಾಗ ಟ್ರೌಸರ್ ಟ್ರೆಂಡ್ ಕೂಡ ಇದೆ, ಚೆನ್ನಾಗಿ ಅನಿಸುತ್ತೆ. ಇದ್ರ ಮೇಲೆ ಚೆನ್ನಾಗಿ ಒಂದು ಪ್ಯಾಂಟ್ನ ವೇರ್ ಮಾಡಿದ್ರೆ. ಮತ್ತು ಈ ಪ್ಯಾಂಟ್ಗೆ ಬೆಲ್ಟ್ ಕೂಡ ಅಟ್ಯಾಚಬಲ್, ಎಕ್ಸ್ಟ್ರಾ ಬೆಲ್ಟ್ ಕೊಟ್ಟಿದ್ದಾರೆ. ಇದನ್ನು ನಾವು ಬೇರೆ ಡ್ರೆಸ್ ಜೊತೆ ಕೂಡ ಪೇರ್ ಮಾಡಿ ಸ್ಟೈಲ್ನ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಿಮ್ಗೆ ಅನಿಸ್ತಿರುತ್ತೆ ಅಲ್ವಾ, ಈ ಮಧ್ಯ ನೀವು ಕರೆಕ್ಟಾಗಿ ವೀಡಿಯೋಸ್ನ ಮಾಡಲ್ಲ, ಎಲ್ಲ ಸರಿನೂ ಪ್ರಾಮಿಸ್ ಮಾಡಿ ಪ್ರಾಮಿಸ್ನ ಬ್ರೇಕ್ ಮಾಡ್ತಾರೆ ಅಂತ. ಬಟ್ ಈ ಸರಿ ಆ ಥರ ಏನು ಹೇಳೋಕ್ಕೋಗಲ್ಲ, ವೀಡಿಯೋಸ್ನ ಮಾಡಿ ತೋರಿಸೋಣ. ಮತ್ತು ನೀವು ತುಂಬ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ಸ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದಾಗ ನನಗೂ ತುಂಬಾ ಖುಷಿಯಾಗುತ್ತೆ. ನೀವು ಅಷ್ಟೇ, ನಾನು ತುಂಬ ಏನು ಹೇಳೋಕ್ಕೋಗಲ್ಲ. ನೆಕ್ಸ್ಟ್ ಪ್ಯಾಂಟ್ ಬಂದು ಇದು. ಈ ಪ್ಯಾಂಟು ಮೆಂತ್ಯ ಕಲರು, ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಅದೇ ಥರ ನಾನು ಎಲ್ಲ ಪ್ಯಾಂಟ್ಸ್ ಬಗ್ಗೆನೂ ಹೇಳೋಕ್ಕೋಗಲ್ಲ, ಸೇಮ್ ಎಲ್ಲನೂ ಇದ್ದಿದ್ದು ಕಾಂಬೋ ಸೆಟ್ ಅಂತ ಹೇಳಿದೆ. ಬ್ಲ್ಯಾಕ್ ಆ್ಯಂಡ್ ಇದೆರಡೂ ಕಾಂಬೋ ಸೆಟ್ಟೆ. ಆಲ್ಮೋಸ್ಟ್ ನಾನು ತೋರಿಸೋದೆಲ್ಲ ಕಾಂಬೋದಲ್ಲೇ ಬುಕ್ ಮಾಡ್ಕೊಂಡಿರೋದು. ಇದಕ್ಕೂ ಕೂಡ ಅಟ್ಯಾಚಬಲ್ ಬೆಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಜಿಪ್. ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಏನಿಲ್ಲ, ನಾಚಬಲ್ ಅಂದರೆ ಸ್ವಲ್ಪ ಆ ಥರ, ಅಂದರೆ ಸ್ವಲ್ಪ ಒಂದೊಂದು ಪ್ಯಾಂಟ್ ತೆಳು ಬಂದಾಗ ನಮ್ಮದು ಕಾಲ್ಗೆನ ಸ್ವಲ್ಪ ಅಂಟಿಸ್ತಾರ, ಇಲ್ಲಾಂದರೆ ಕಚ್ಕೊಳ್ಳೋ ಥರ ಫೀಲ್ ಆಗ್ತಿರುತ್ತೆ. ಆ ಥರ ಏನಿಲ್ಲ, ಆರಾಮಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಪ್ಯಾಂಟ್ ಬಂದು ಸೇಮ್, ನಾನು ಎಲ್ಲ ಪ್ಯಾಂಟು ಕಾಂಬೋನೇ ತೋರಿಸ್ತಿರೋದು. ನೆಕ್ಸ್ಟ್ ಇದು ಬಂದು ಬ್ಲೂ ಕಲರ್ ಟ್ರೌಸರು. ತುಂಬಾ ಅಲ್ಟಿಯಾಗಿ ಬಂದಿದೆ. ನಾವು ಕೊಟ್ಟಿರೋ ಪ್ರೈಸ್ಗೂ ಇಲ್ಲಿ ಬಂದಿರೋ ಪ್ರಾಡಕ್ಟ್ಗೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಈ ಪ್ಯಾಂಟ್ ಅಂತೂ ತುಂಬ ಫಿಟ್ಟಾಗಿ, ನನಗೇನೋ ಫಿಟ್ ಮಾಡಿಸೋ ಥರನೇ ಇಲ್ಲ, ಕರೆಕ್ಟಾಗಿ ಬಂದೈತೆ ಈ ಪ್ಯಾಂಟು. ಆಮೇಲೆ ಕ್ವಾಲಿಟಿ ಕೂಡ ನಾಚಬಲ್, ತುಂಬಾ ಚೆನ್ನಾಗಿ ಬಂದೈತೆ ಇದು. ಲೆಂತ್ ಇಷ್ಟಿದೆ, ಲೆಂತ್ ಕೂಡ ಕರೆಕ್ಟಾಗಿ ಆಗುತ್ತೆ ನನಗೆ. ಇದೊಂದು ಪ್ಯಾಂಟು, ಮತ್ತು ಇದು ಕೂಡ ಸೇಮ್ ಕಾಂಬೋನೇ. ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಮೇಯ್ನ್ ಇದರಲ್ಲಿ ಎಲ್ಲರೂ ನಾನು ಕಾಂಬೋದೆಲ್ಲ ತರಿಸಿರೋದ್ರಿಂದ ಅದು ಒಂದು ಆವ್ರೇಜ್ ರೇಂಜಲ್ಲಿ ಚೆನ್ನಾಗಿ ಇಷ್ಟ ಆಗ್ಬೋದು ಎಲ್ರಿಗೂ. ಒಂದು ಸಿಂಗಲ್ ಪ್ಯಾಂಟ್ ತರಿಸಿದಾಗ ಅಷ್ಟೊಂದೇನು ಅನ್ಸಲ್ಲ. ಇವಾಗ ಯಾವ ಕಲರ್ಸ್ ಇದೆ ನೋಡಿಕೊಂಡು ಆಲ್ಟರ್ ಮಾಡಿಕೊಂಡು ಚೆನ್ನಾಗಿ ಬುಕ್ ಮಾಡ್ಕೊಳ್ಬೋದು. ಪ್ಲೀಸ್ ಹೋಗಿ, ಅಂದರೆ ಇದೆಲ್ಲ ನಾನು ತುಂಬ ಸರ್ಚ್ ಮಾಡಿ, ನಾನು ಮತ್ತು ನನ್ನ ತಂಗಿ ಸರ್ಚ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡಿದ್ದು. ನೀವು ಹೋಗಿ ಯೋಚನೆ ಮಾಡಬೇಡಿ, ನೀವೇನಾದರೂ ಈ ಥರ ಪ್ಯಾಂಟ್ಸ್ನ ಹುಡುಕ್ತಿದ್ರೆ ಚೆನ್ನಾಗಿ ತರಿಸ್ಕೊಳ್ಬೋದು. ಅಂದರೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಸೇಮ್ ಈ ಪ್ಯಾಂಟ್ ಹೇಳಿಲ್ಲ ಅಲ್ವಾ, ಈ ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಬಂದೈತೆ. ನಿಮಗೇನು ಹತ್ತಿರದಿಂದ ಈ ಥರ ಕಾಣಿಸುತ್ತೆ. ಸೇಮ್ ಚೆನ್ನಾಗಿ ಬಂದೈತೆ. ಇದು ಫಿಟ್ಟಾಗಿ ಕೂರುತ್ತೆ, ಆರಾಮ್ಸೆ ಎಲ್ಲೂ ಅಕ್ವಾಡ ಕಾಣಲ್ಲ. ಕರೆಕ್ಟಾಗಿ ಫಿಟ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ನೀವು ಇರೋ ಸೈಜ್ಗಿಂತ ಒಂದು ಸೈಜ್ ಕಡಿಮೆನೇ ಬುಕ್ ಮಾಡ್ಕೊಳ್ಳಿ ಯಾವಾಗ್ಲೂ, ಆವಾಗ ಕರೆಕ್ಟಾಗಿ ಬರುತ್ತೆ. ಇದೆರಡು ಕಾಂಬೋ. ನೆಕ್ಸ್ಟ್ ಬಂದು
ಜೀನ್ಸು ಎಲ್ಲರೂ ಹುಡುಕ್ತಿರ್ತೀರ ಜೀನ್ಸ್ ಕರೆಕ್ಟಾಗಿ ಬರುತ್ತಾ, ನಾವು ನೋಡಿರೋ ಥರನೇ ಪಿಕ್ಚರ್ ಬರುತ್ತಾ, ಮತ್ತು ಇನ್ನೊಂದು ಏನಂತಂದರೆ ನಾವು ಆಫ್ಲೈನಲ್ಲೇ ಜೀನ್ಸ್ನ ಬೈ ಮಾಡಿಬಿಡೋಣ, ಆನ್ಲೈನಲ್ಲಿ ಅಷ್ಟೊಂದು ಚೆನ್ನಾಗಿ ಬರದೇ ಇರ್ಬೋದು ಅಂತ. ಇದು ಬಂದು ಮಿಂತ್ರಾದಲ್ಲಿ. ಇದಿಷ್ಟು ಕೂಡ ನಾನು ಏನು ತೋರಿಸ್ತೆ ಇದಿಷ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಈ ಜೀನ್ಸ್ ಇವಾಗ ನಾನು ಏನು ತೋರಿಸ್ತೀನಿ ಅದು ಫ್ಲಿಪ್ಕಾರ್ಟಲ್ಲಿ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು, ಇದು ಮಿಂತ್ರಾದಲ್ಲಿ ಬುಕ್ ಮಾಡಿದ್ದು. ಇದು ಬಂದು ಟಾಪ್ ನ್ಯಾಚಬಲ್ ಕ್ವಾಲಿಟಿ, ತುಂಬಾ ಚೆನ್ನಾಗಿ ಬಂದಿದೆ. ಯೋಚನೆ ಮಾಡ್ದೇ ಆರಾಮ್ಸಾಗಿ ತೊಗೊಳ್ಬೋದು. ನೀವೇನಾದರೂ ಇದ್ರ ಪ್ರೈಸು ಏನಾದರೂ ಬೇಕಿದ್ದರೆ ನೋಡ್ತೀನಿ, ಟ್ರೈ ಮಾಡ್ತೀನಿ, ಎಲ್ಲನೂ ಅಟ್ಯಾಚ್ ಮಾಡ್ತೀನಿ ವಿಡಿಯೋದಲ್ಲಿ ಎಲ್ಲಾದರೂ ಒಂದು ಸೈಡು. ಹೆಂಗೆ ಕಾಣಿಸುತ್ತೆ ಅಂದರೆ ಈ ಪ್ಯಾಂಟು ತುಂಬ ಅಲ್ಟಿಯಾಗಿ ಕಾಣಿಸುತ್ತೆ, ಮತ್ತು ಇದು ಅಂದರೆ ತುಂಬ ಒಂದು ಚೆನ್ನಾಗಿ ಕಾಣೋದೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ. ಹೋಗಿ ಬೈ ಮಾಡಿ. ಒಂದು ಈ ಥರ ಕಾಣಿಸುತ್ತೆ ಪ್ಯಾಂಟು. ಲೆಂತ್ ಇದೆ ಕರೆಕ್ಟಾಗಿ, ನನಗೇನಿದೆ ಸ್ವಲ್ಪ ಇದು ಅಂದರೆ ನಾವು ಕಡಿಮೆ ಸೈಜ್ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ಇಲ್ಲಿ ಹಿಪ್ ಹತ್ರನ ಒಬ್ಬೊಬ್ಬರು ಹಿಪ್ ಹತ್ರ ಮೇಲ್ಗಡೆ ಹಾಕ್ತಾರೆ, ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಲೋಸ್ ಕೆಳಗಡೆ ಪ್ಯಾಂಟ್ನ ಹಾಕ್ತಾರೆ. ಹಾಗಾಗಿ ಅವಾಗ ಸ್ವಲ್ಪ ನಮ್ಗೆ ಲೂಸ್ ಅನಿಸ್ತಾ ಇತ್ತು. ಅವಾಗ ಸ್ವಲ್ಪ ಸ್ಟಿಚ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಕಾಣುತ್ತೆ, ಇದು ಫಿಟ್ಟಾಗಿ ಎಲ್ಲ ಚೆನ್ನಾಗೈತೆ. ಇದೇನು ಕಾಂಬೋ ಸೆಟ್ ಅಲ್ಲ, ಸಪ್ರೇಟ್ ತರಿಸಿದ್ದು ಇದು ಪ್ಯಾಂಟು. ಸಪ್ರೇಟಾ ಏನೋ ನಂಗೆ ಸರಿಯಾಗಿ ಮರ್ತೋಗ್ಬಿಟ್ಟಿದೆ, ತುಂಬ ದಿನ ಆದಮೇಲೆ ತರಿಸಿದ್ದು. ಇಲ್ಲ, ಸಪ್ರೇಟೇ ಇದನ್ನು ಬುಕ್ ಮಾಡಿದ್ದು. ನೆಕ್ಸ್ಟ್ ಇದು ಬ್ಲೂ ನಾರ್ಮಲ್ ಜೀನ್ಸ್ ಏನು ಕಲರ್ ಇರುತ್ತೆ ಆ ಕಲರು. ಇದು ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಇಲ್ಲ, ಇದು ಈ ಥರ ಕಾಣಿಸುತ್ತೆ. ಇದು ಒಂದಷ್ಟು ಜನಕ್ಕೆ ಇರುತ್ತೆ ಈ ಥರ ಜೀನ್ಸು ಪ್ಯಾಂಟ್ಸು. ನಾವು ತುಂಬ ಸೈಡ್ ಹಾಕೊಂಡಾಗ ನಾರ್ಮಲ್ಲಾಗಿ ಎನ್ಕ್ವೈರಿ ಮಾಡ್ತಿರ್ತಾರೆ, ಏನು ನಿಮ್ಗೆ ಕರೆಕ್ಟಾಗಿ ಆಗುತ್ತಾ ಎಲ್ಲ ಸೈಜು, ಕರೆಕ್ಟಾಗಿ ಕೂರ್ತಿರ್ತಲ್ಲ ಏನಂತ. ನಾವು ಕೂಡ ಆಲ್ಟರ್ ಮಾಡಿಸ್ಕೊತೀವಿ ನಮಗೆ ಹೆಂಗೆ ಬೇಕಂಗೆ. ಏನಿಲ್ಲ, ಜೀನ್ಸ್ ಕೂಡ ಸ್ಟಿಚ್ ಹಾಕ್ಕೊಡ್ತಾರೆ. ಹೋಗಿ ಕರೆಕ್ಟಾಗಿ ನಿಮಗೆ ಅಂದರೆ ಇಷ್ಟೊಂದು ಅಮೌಂಟ್ ಕೊಟ್ಟು ಬೈ ಮಾಡಿರ್ತೀರ ಅಲ್ವಾ, ಒಂದು 500 600 1000ವರೆಗೂ ಕೊಟ್ಟು ಬೈ ಮಾಡಿರ್ತೀರ. ಕರೆಕ್ಟಾಗಿ ಸ್ಟಿಚ್ ಹಾಕ್ಸ್ಕೊಳ್ಳಿ, ಬೆಲ್ಟ್ ಹಾಕ್ಕೊಂಡು ಆಲ್ಟರ್ ಮಾಡಿಕೊಂಡು ಇದು ಮಾಡ್ಕೊಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಕಾಣಿಸುತ್ತೆ. ಆದರೆ ನೋಡಿ ಕರೆಕ್ಟಾಗಿ ಟೈಲರ್ ಹತ್ರ ಹೋಗಿ ಸ್ಟಿಚ್ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಲ್ಟಿಯಾಗಿ ಪ್ಯಾಂಟು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಇದಿಷ್ಟು ಪ್ಯಾಂಟ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಅಂತ ಕಳಿಸ್ಕೊಡ್ತೀನಿ. ನಾನು ಮಾಡ್ತಿರೋ ಈ ಥರ ಏನಾದರೂ ಫ್ಲಿಪ್ಕಾರ್ಟ್ ಮೀಶೋ ಹಾಲ್ಸ್ ಏನಾದರೂ ನಿಮ್ಗೇನಾದರೂ ಇಷ್ಟ ಆದರೆ, ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಕ್ವಾಲಿಟಿಯಾಗಿ ನೀವು ತರಿಸ್ತಿದ್ದೀರಾ ಆ ಥರ ಏನಾದರೂ ಅನಿಸಿದ್ರೆ ತುಂಬ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ಇದೇ ಥರ ವೀಡಿಯೋಸ್ನ ಮಾಡಿ ಅಂತಂದರೆ ನಾನು ಬೇಕಾದರೆ ಈ ಥರ ಬೈಯಿಂಗ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ. ಇಲ್ಲ ರ್ಯಾಂಡಮಾಗಿ ನನಗೆ ಏನು ಬೇಕೋ ಆ ಥರ ವೀಡಿಯೋಸ್ನ ಮಾಡ್ತೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ